ನೀನ್ ನನ್ನ ಅಪೋಸಿಟ್ ಮಾತಾಡ್ತಿದ್ಯಾ ಅಂದ್ರೆ ನೀನ್ ಸ್ಲೋ ಆಗಿ ಮಾತಾಡ್ತಿದ್ಯಾ. ನಾನು ಕರೆಕ್ಟ್ ಆಗಿದ್ದೀನಿ, ನೀನ್ ಕರೆಕ್ಟ್ ಆಗಿಲ್ಲ ಅಂತ. ಅರ್ಥ ಆಯ್ತಾ? ಅದ ಫೀಲ್ ಕೊಡ್ತದೆ. ಎಲ್ಲರೂ ಆರಾಮಾಗಿ ಇಷ್ಟೊತ್ತು ಗಂಟ ರೂಮ್ ಅಲ್ಲಿ ರೆಸ್ಟ್ ಮಾಡ್ತಾ ಇದ್ರು. ಏನಕ್ಕಂದ್ರೆ ಎದ್ದಿದ್ದೆ ಬೆಳಗಿನ ಜಾವ 2:45. ಎಲ್ಲರಿಗೂ ನಿದ್ದೆ ಬೇಕು. ನಿದ್ದೆ ಇಲ್ಲ ಅಂದ್ರೆ ಯಾವುದೇ ರೀತಿ ಯಾವ ಪ್ಲೇಸ್ಗೂ ಹೋಗಕ್ಕಾಗಲ್ಲ, ಬಾಡಿ ಫುಲ್ ಸ್ಟ್ರೈನ್ ಆಗೋಗುತ್ತೆ ಅಂತ ಇಷ್ಟೊತ್ತು ಗಂಟ ನಾವು ಯಾವ್ಯಾವ ಪ್ಲೇಸ್ಗಳನ್ನ ನೋಡ್ಬೇಕಾಗಿತ್ತು ಲಾಸ್ಟ್ ಅಷ್ಟನ್ನು ನೋಡಿ ರೂಮಲ್ಲಿ ಹೋಗಿ ರೆಸ್ಟ್ ಮಾಡಿ ಇವಾಗ ನಾವು ಹೋಗ್ತಾ ಇರೋದು ಮೃತ್ಯುಂಜಯ ಟೆಂಪಲ್ಗೆ. ಎಲ್ಲರೂ ಸಹ ಈ ಟೆಂಪಲ್ ಕಾಶಿ ವಿಶ್ವನಾಥ ಟೆಂಪಲ್ ಇಂದ ಬರೀ 1 ಕಿಲೋಮೀಟರ್ ಇರೋದು, ಆರಾಮಾಗಿ ಹೋಗ್ಬೋದು. ಏನಾದ್ರು ನಿಯರೆಸ್ಟ್ ಪ್ಲೇಸ್ ಅಲ್ಲಿ ನೀವು ರೂಮ್ ಮಾಡಿದ್ರೆ ಅಲ್ಲಿಂದ ಇನ್ನೂ ಹತ್ರ ಆಗ್ಬೋದು. ನಮಗ್ ಬರೀ ಇವಾಗ 800 ಮೀಟರ್ ಇದೆ, ಆರಾಮಾಗಿ ಇವಾಗ ನಡ್ಕೊಂಡು ನಾವು ಮೃತ್ಯುಂಜಯ ಟೆಂಪಲ್ ಹೋಗ್ತಾ ಇದೀವಿ. ಮೃತ್ಯುಂಜಯ ಟೆಂಪಲ್ ಇಂದ ಇನ್ನು ನೆಕ್ಸ್ಟ್ ಕೇಶಮಹೇಶ್ವರ ಘಾಟ್ ಹೋಗ್ತೀವಿ. ಕೇಶಮಹೇಶ್ವರ ಘಾಟ್ ಅಲ್ಲಿ ಏನಕ್ಕೆ ಹೋಗ್ತಾ ಇದೀವಿ ಅಂದ್ರೆ, ನೀವು ರೀಲ್ಸ್ ಅಲ್ಲಿ ನೋಡಿರ್ಬೋದು, ಎಲ್ಲರೂ ಸಹ ಗಂಗಾ ನದಿಯಿಂದ ಮೆಟ್ಲು ನಿಂಗೆ ಹತ್ಕ ಬತ್ತಾ ಶಿವನ್ನ ನಮಸ್ಕಾರ ಮಾಡ್ಕೊಂಡ್ ಬರ್ತಾರಲ್ಲ, ಅದು ಅಲ್ಲಿ ಫೇಮಸ್ ಆಗಿರೋದು. ಅದನ್ನು ಸಹ ನೋಡಕ್ ಹೋಗ್ಬೇಕು. ಅದರಲ್ಲದೆ ಹಿಂದ್ಗಡೆ ಡೋರ್ನ ಕ್ಲೋಸ್ ಮಾಡಿದ್ದಾರೆ ಅಂತ ತುಂಬಾ ವಿಡಿಯೋಸ್ಗಳೆಲ್ಲ ನೋಡಿದೀನಿ. ಅದಕ್ಕೋಸ್ಕರ ಹೋಗಿ ನೋಡೋಣ. ಏನಾದ್ರೂ ಅಲ್ಲಿ ಪರ್ಮಿಷನ್ ಇತ್ತು ಅಂದ್ರೆ ವಿಡಿಯೋ ಮಾಡಕ್ಕೆ ಏನೋ ಇದಿಲ್ಲ, ತೊಂದರೆ ಇಲ್ಲ. ಒಟ್ಟಿನಲ್ಲಿ ಹಿಂದ್ಗಡೆ ಅದನ್ನ ಕ್ಲೋಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಾವು ವಿಡಿಯೋ ಮಾಡಕ್ಕಾಗಲ್ಲ. ನೋಡೋಣ, ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಆದ್ರೆ ಇವಾಗ ನಾವು ಹೋಗ್ತಾ ಇರೋದು ಮೃತ್ಯುಂಜಯ ಟೆಂಪಲ್ಗೆ. ಹಾಗೆ ಇನ್ನೂ ಒಂದು ಹೇಳ್ಬೇಕು ಅಂದ್ರೆ, ಈ ಮೃತ್ಯುಂಜಯ ಟೆಂಪಲ್ ಅಲ್ಲಿ ಒಂದು ವಾಟರ್ ಬಾಟಲ್ ಅಲ್ಲಿ ನೀರು ಕೊಡ್ತಾರೆ. ಅದನ್ನ ನೀವು ನಿಮ್ಮ ಮನೆಗಳಿಗೆ ತಗೊಂಡು ಹೋಗ್ಬೋದು. ನೀವು ಕಾಶಿಯಿಂದ ಗಂಗಾ ನೀರನ್ನ ತಗೊಂಡು ಹೋಗ್ತಿರೋ ಬಿಡ್ತಿರೋ ಅದು ನಿಮಗ್ ಬಿಟ್ಟಿದ್ದು. ಒಟ್ಟಿನಲ್ಲಿ ನನ್ನ ಪ್ರಕಾರ ನಾನಂತೂ ಇಲ್ಲಿಂದ ಗಂಗಾ ನದಿ ನೀರನ್ನ ತಗೋಲ್ಲ, ಮೃತ್ಯುಂಜಯ ಟೆಂಪಲ್ ಇಂದ ಏನ್ ಕೊಡ್ತಾರೆ ಅದನ್ನ ತಗೊಂಡು ಹೋಗ್ತೀನಿ. ಹಾಗೆ ಕಾಶಿ ವಿಶ್ವನಾಥ ಟೆಂಪಲ್ಗೆ ಮೇನ್ ಇದೆ ಹೋಗೋದು. ಇಲ್ಲಿಂದ ಯಾವುದೇ ರೀತಿ ಆಟೋ ರಿಕ್ಷಾಗಳಿಗೆ ಪರ್ಮಿಷನ್ ಇಲ್ಲ. ಇಲ್ಲಿ ಬೇಕಾದ್ರೆ ಇಲ್ಲಿಂದ ಬಂದಿನ ಡ್ರಾಪ್ ಮಾಡಿ ಇದೇ ರೋಡಲ್ಲಿ ಆರಾಮಾಗಿ ನೀವು ಟೆಂಪಲ್ಗೆ ಹೋಗ್ಬೋದು. ಇದನ್ನೇ ಮೃತ್ಯುಂಜಯ ಟೆಂಪಲ್. ಇಲ್ಲೇನೆ ಮೃತ್ಯುಂಜಯ ಟೆಂಪಲ್ನ ಎಲ್ಲರಿಗೂ ಸಹ ನೀರುಗಳನ್ನ ಕೊಡೋದು. ಇಲ್ಲಿಂದ ಬೇಕಾದ್ರೆ ನೀವು ನೀರನ್ನ ನಿಮ್ಮ ಮನೆಗಳಿಗೆ ತಗೊಂಡೋಗ್ಬೋದು, ಅವರೇ ಸಹ ಕೊಡ್ತಾರೆ. ಏನಾದರೂ ಬೇಕು ಅಂದರೆ ನೀವು ಇಲ್ಲೇ ಸಹ ಕುಡಿಬೋದು. ಹಾಗೆ ಮೃತ್ಯುಂಜಯ ಟೆಂಪಲ್ನ ಇಲ್ಲಿ ಕಾಣಿಸೋದು ನನ್ನಿಂದ ನೋಡ್ತಾ ಇರೋದೇ ನೀವು ಮೃತ್ಯುಂಜಯ ಟೆಂಪಲ್. ಏನಾದ್ರು ನೀವು ಕಾಶಿ ವಿಶ್ವನಾಥ ಟೆಂಪಲ್ಗೆ ಬಂದರೆ ನಿಯರೆಸ್ಟ್ ಪ್ಲೇಸ್ಗಳು ಸುಮಾರಿದೆ. ಮೊದಲನೇ ದಿನ ಬಂದಾಗ ನೀವು ಕಾಶಿ ವಿಶ್ವನಾಥ ಟೆಂಪಲ್ನ ಹೋಗಿ ನೋಡಬೇಕು ಅಂತ ಅಂದ್ಕೊಂಡ್ರೆ ಬೆಸ್ಟ್ ಟೈಮು ಅಂದರೆ ಗಂಗಾ ಆರತಿ ನಡಿಬೇಕಾದ್ರೆ ಎಲ್ಲರೂ ಸಹ ಪೂರ್ತಿ ದಶಾಶ್ವಮೇಧ ಘಾಟಲ್ಲಿ ಇರ್ತಾರೆ. ಆ ಟೈಮಲ್ಲಿ ನೀವು ಹೋದ್ರೆ ಆರಾಮಾಗಿ ಒಂದು 10 ನಿಮಿಷದಲ್ಲಿ ಆರಾಮಾಗಿ ನಿಮಗೆ ದರ್ಶನ ಮುಗಿಯುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ಕಾಶಿ ವಿಶ್ವನಾಥ ಟೆಂಪಲ್ನ ನೀವು ಆ ಟೈಮಲ್ಲಿ ನೋಡ್ಬೋದು. ಏನಾದರೂ ಅದ್ರ ಜೊತೆಗೆ ನೀವು ಈ ಪ್ಲೇಸ್ಗಳನ್ನ ನೋಡಬೇಕು ಅಂದರೆ ಇಲ್ಲಿ ಕಾಶಿಗೆ ಫಸ್ಟ್ ಬಂದಿಟ್ಟೇನೆ ಮೊದಲು ಹೋಗ್ಬೇಕಾಗಿರೋದು ಕಾಳಭೈರೇಶ್ವರ ಟೆಂಪಲು, ಅದಾದ ನಂತರ ಸಾಕ್ಷಿ ಗಣಪತಿ, ಅದಾದ ನಂತರ ವಿಶ್ವನಾಥ ಟೆಂಪಲು, ಹಾಗೆ ವಿಶಾಲಾಕ್ಷಿ ಟೆಂಪಲು, ಹಾಗೆ ಅನ್ನಪೂರ್ಣೇಶ್ವರಿ ಟೆಂಪಲು, ಹಾಗೆ ವರಾಹಿ ಟೆಂಪಲು, ಹಾಗೆ ಮೃತ್ಯುಂಜಯ ಟೆಂಪಲ್. ಇಷ್ಟು ಸಹ ಕಾಶಿ ವಿಶ್ವನಾಥ ಟೆಂಪಲ್ನ ಸುತ್ತಮುತ್ತ 2 ಕಿಲೋಮೀಟರ್ ಒಳಗೆ ಸರೌಂಡಿಂಗ್ ಒಳಗೆ ಇರೋದು. ಬಂದು ಇದನ್ನ ಮೊದಲನೇ ದಿನ ಕವರ್ ಮಾಡಿದ್ರೆ ಇನ್ನು 2ನೇ ದಿನಕ್ಕೆ ಆರಾಮಾಗಿ ನೀವು ಇನ್ನು ಸುಮಾರು ಪ್ಲೇಸಸ್ಗಳಿದೆ. 10 ಕಿಲೋಮೀಟರ್ ಆಚೆ ಹೋದಾಗ ನಿಮಗೆ ಸಂಕಟ ಮೋಚನ ಹನುಮಾನ್ ಮಂದಿರು, ಅದಾದ ನಂತರ ದುರ್ಗಾಮಾತಾ ಟೆಂಪಲು, ಹಾಗೆ ಶ್ಯಾಮ ಮಂದಿರು, ಹಾಗೆ ನ್ಯೂ ವಿಶ್ವನಾಥ ಟೆಂಪಲು ಸಹ ಒಂದು 5 ಪ್ಲೇಸ್ಗಳನ್ನ ಕಾಶಿ ವಿಶ್ವನಾಥ ಟೆಂಪಲ್ ಔಟ್ ಸೈಡು ಆರಾಮಾಗಿ ಕಾಶಿ ವಿಶ್ವನಾಥ ಟೆಂಪಲ್ 10 ಕಿಲೋಮೀಟರ್ ಅಲ್ಲಿ ಇನ್ನ 5 ಟೆಂಪಲ್ಗಳನ್ನ ಆರಾಮಾಗಿ ನೋಡ್ಬೋದು ನೀವು. ಇದನ್ನ ಮೊದಲನೇ ದಿನ ಏನ್ ಹೇಳಿದ್ನ ಅದನ್ನ ಪ್ಲಾನ್ ಮಾಡಿ 2ನೇ ದಿನಕ್ಕೆ ಈ ಟೆಂಪಲ್ಗಳನ್ನೆಲ್ಲ ಇದು ಮಾಡಿ, ಅದಾದ ನಂತರ ನೀವು ಸಂಜೆ ಹೊತ್ತು ಘಾಟ್ಗಳನ್ನ ನೋಡ್ಬೇಕು ಅಂದ್ರೆ ಬೆಸ್ಟ್ ಟೈಮು. ಅದರಲ್ಲೂ ಅಲ್ಲದೆ ಮಾರ್ನಿಂಗ್ ಟೈಮು ಬೋಟ್ ರೈಡಿಂಗ್ ಮಾಡ್ತೀನಿ ಅಂದ್ರೆ ಆಶಿ ಘಾಟಿಂದ ಡೈರೆಕ್ಟ್ ಆಗಿ ಹೋಗ್ಬೇಕಾಗಿರೋದು ನಮೋ ಘಾಟು. ಇಷ್ಟು ಘಾಟ್ಗಳು ಸಹ ಈ ಎಂಡಿಂದ ಆ ಎಂಡ್ವರೆಗೆ ಅದ್ದೂರಾಗಿರುತ್ತೆ. ಮಾರ್ನಿಂಗ್ ಟೈಮಲ್ಲೂ ಸಹ ಚೆನ್ನಾಗಿರುತ್ತೆ. ಹಾಗೆ ನೀವು ಈವ್ನಿಂಗ್ ಟೈಮಲ್ಲೂ ಸಹ ಬೇಗ ಸನ್ಸೆಟ್ ಆಗೋಕ್ಕಿಂತ ಮುಂಚೆನೆ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇವಾಗ ನಾವು ಕೇಶಮಹೇಶ್ವರ ಘಾಟ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಫೇಮಸ್ ಆಗಿರೋ ಅಂತ ಇನ್ನೊಂದು
ಲಸ್ಸಿ ಇದೆಯಲ್ಲ, ಯಾವ ಲಸ್ಸಿ ಹೇಳಿ? ಕುಡಿದ್ರೆ ನಶೆ ಇರ್ಬೇಕಲ್ಲ. ಬಾಂಗ್ ಲಸ್ಸಿ, ಬನ್ನಿ ಕುಡಿಯೋಣ. ಎಲ್ಲರೂ ಸಹ ಬಂದಿದೀವಿ, ಎಲ್ಲರೂ ಸಹ ಇಲ್ಲಿದ್ದೀವಿ. ಅದು ಏನೋ ನೋಡ್ತವ್ರೆ ಒಟ್ಟಿನಲ್ಲಿ. ಇಲ್ಲಿ ಮೀಡಿಯಂ ಲಸ್ಸಿ, ಹಾಗೆ ಸ್ಟ್ರಾಂಗು, ವೆರಿ ಸ್ಟ್ರಾಂಗು, ಇಷ್ಟೆಲ್ಲ ಲಸ್ಸಿಗಳೈತೆ. ಆದರೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಳ್ಳಿ. ನನಗಂತೂ ಹೆವಿ ಸ್ಟ್ರಾಂಗು ವೆರಿ ಸ್ಟ್ರಾಂಗ್ ಅಂತೂ ಆಗಲ್ಲ. ಅದಕ್ಕೋಸ್ಕರ ನಾವು ಮೀಡಿಯಮ್ನೇ ಟ್ರೈ ಮಾಡೋದು. ಹೇಗಿರುತ್ತೆ ಟೇಸ್ಟ್ ಅನ್ನೋದನ್ನ ನೋಡಬೇಕು. ಅದರಲ್ಲೇ ಈ ಟೈಮಲ್ಲಿ ಏನಾದ್ರೂ ನಶೆ ಹೊಡೆದ್ರೆ ನಶೆಲೆ ರೋಡಲ್ಲಿ ಅಡಿಯೋದೆ, ಏನು ಮಾಡೋಕ್ಕಾಗಲ್ಲ. ನೋಡೋಣ, ಕುಡ್ದು ನೋಡೋಣ ಹೇಗಿರುತ್ತೆ ಅಂತ. ಒಟ್ಟಿನಲ್ಲಿ ಕುಡ್ದಿರೋದೆಲ್ಲ ನೋಡಿರೋ ಪ್ರಕಾರ ನಂಗೆ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಕೈ ಇರುತ್ತೆ, ಅದು ಕುಡ್ದಾದ ನಂತರ ಸ್ವೀಟ್ ಇರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಇವಾಗ ನಾವು ಕುಡ್ದು ನೋಡ್ದು ಯಾವ ರೀತಿ ಟೇಸ್ಟ್ ಇದೆ ಅಂತ ಆಲ್ಮೋಸ್ಟ್ ಇಲ್ಲಿ ಬಂದು ಏನೇನು ಟೇಸ್ಟ್ ಮಾಡ್ಬೇಕಾಗಿತ್ತೋ ಅಷ್ಟನ್ನು ಸಹ ನಾವು ಟೇಸ್ಟ್ ಮಾಡಿದೀವಿ. ಯಾವ್ಯಾವ ಚಕೋರಿ, ಹಾಗೆ ಜಿಲೇಬಿ, ಇಲ್ಲಿನ ಫೇಮಸ್ ಫುಡ್ಗಳನ್ನ ನಾವು ಆಲ್ಮೋಸ್ಟ್ ಕವರ್ ಮಾಡಿದೀವಿ. ಹಾಗೆ ಇನ್ನೊಂದೇ ಒಂದು ವೇಟಿಂಗ್ ಇದ್ದಿದ್ದು ಅಂದ್ರೆ ಇದೊಂದು. ಅದಕ್ಕೋಸ್ಕರ ಇವಾಗ ಬಂದು ಕುಡಿತಾ ಇದ್ದೀವಿ. ಎಲ್ಲರೂ ಹೇಳಿದೀವಿ, ರೆಡಿ ಆಗ್ತಾ ಇದೆ. ಕುಡ್ದು ನೋಡೋಣ ಯಾವ ರೀತಿ ಟೇಸ್ಟ್ ಇರುತ್ತೆ ಅಂತ. ಹಾಗೆ ಎಲ್ಲರೂ ಯಾವ ರೀತಿ ವರ್ತಿಸ್ತಾರೆ ಅಂತಾನು ನೋಡೋಣ ಏನು ಅಂತ. ನಮ್ಮ ಹರೀಶ್ ಅವಾಗ್ಲೇ ಕುಡಿಯಕ್ ಸ್ಟಾರ್ಟ್ ಮಾಡ್ಬಿಟ್ಟವನೆ. ಕುಡ್ದಾದ್ಮೇಲೆ ಹೆಂಗ ಆಡ್ತಾನೋ ನನಗಂತೂ ಗೊತ್ತಿಲ್ಲ. ನೋಡೋಣ. ಇವಾಗ ಲಸ್ಸಿ ರೆಡಿ ಆಗಿದೆ, ಕುಡ್ದು ನೋಡೋಣ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ. ನನಗಂತೂ ಗೊತ್ತಿಲ್ಲ ಇಲ್ಲಿ ಟೇಸ್ಟ್ ಹೇಗಿರುತ್ತೆ ಅಂತ. ಏನಿಲ್ಲ ಬ್ರೋ, ಲಸ್ಸಿ ಕುಡ್ದಿರೋ ತರನೇ ಟೇಸ್ಟ್ ಇದೆ. ಆದ್ರೆ ಕುಡ್ದಾದ್ಮೇಲೆ ಯಾವ ರೀತಿ ವರ್ತಿಸ್ತದೆ ಅಂತ ನನಗಂತೂ ಗೊತ್ತಿಲ್ಲ. ಎಲ್ಲ ಕಡೆ ಲೀಗಲ್ ಆಗಿರೋ ಇಲ್ಲಿ, ಎಲ್ಲ ಕಡೆ ಇಲ್ಲೀಗಲ್ ಆಗಿರೋ ಇಲ್ಲಿ ಲೀಗಲ್ ಆಗಿರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಇದು ಶಿವನ ಪ್ರಸಾದ ಅಂತ ಇಲ್ಲಿ ಎಲ್ಲರೂ ಕುಡಿತಾರೆ. ಅದಕ್ಕೋಸ್ಕರ ನಾನು ಇವಾಗ ಕುಡಿತಾ ಟೇಸ್ಟ್ ಮಾಡ್ತಾ ಇದ್ದೀನಿ. ಇದು ಮೀಡಿಯಂ ಅಲ್ವಾ, ಅದಕ್ಕೋಸ್ಕರ ಕುಡ್ದಿದ್ದೀನಿ. ಮುಂದೆ ಯಾವ ರೀತಿ ವರ್ತಿಸ್ತದೆ ಅಂತ ನನಗಂತೂ ಗೊತ್ತಿಲ್ಲ. ನೋಡೋಣ. ಇನ್ನು ನೆಕ್ಸ್ಟು ಯಾವ ಘಾಟ್ಗೆ ಹೋಗ್ಬೇಕಾಗಿರುತ್ತೆ? ಘಾಟೆ ಮರ್ತೋದ್ನೆ. ಯಾವ ಘಾಟ್ಗೆ ಹೋಗ್ಬೇಕಾಗಿರುತ್ತೋ ಆ ಘಾಟ್ನೇ ಮರ್ತೋಗಿದ್ದೀನಿ ನಾನು. ಯಾವ ಘಾಟು? ಕೇಶ್ ಮಹೇಶ್ವರ್ ಘಾಟು. ಅಲ್ಲಿಗೆ ಹೋಗಿ ಫೋಟೋಶೂಟ್ನ ಮಾಡಬೇಕು. ಅಲ್ಲೂ ಫೇಮಸ್ ಆಗಿರುವಂಥ ಶಿವನ ದೇವಸ್ಥಾನ ಇದೆ. ಹೋಗೋಣ ಅಲ್ಲಿಗೂ ಸಹ. ಎಲ್ಲರೂ ಸಹ ಟೇಸ್ಟ್ ಮಾಡ್ತಾರೆ. ನಮ್ಮ ಚೇತು ಅಂತೂ ಕುಡಿತವನೆ, ಕುಡಿದು ಖಾಲಿ ಮಾಡ್ದ. ನೆಕ್ಸ್ಟ್ ಅವನು ಯಾವ ರೀತಿ ವರ್ತಿಸ್ತಾನೆ ಅಂತ ಹೋಗ್ತಾ ನೋಡೋಣ ರೋಡಲ್ಲಿ ಹೆಂಗೆ ಆಡ್ತಾರೆ ಅಂತ ಎಲ್ಲ. ಇವಾಗ ಎಲ್ಲರೂ ಕುಟ್ಕೊಂಡು ಇವಾಗ ಹೋಗ್ತಾ ಇದೀವಿ ಕೇಶ್ ಮಹೇಶ್ವರ ಘಾಟ್ಗೆ. ಅಯ್ಯಪ್ಪ, ಯಾವನ್ ಗುರು ಇವನು ಹಿಂಗ್ ಬರ್ತಾನೆ. ಇವನು ಹೊಸ ಸ್ಲಿಪ್ ಆಗಿ ಹಂಗೆ ದಬಕ್ಬಿಟ್ಟಿರೋದು ಆಟೋನ ಪೂರ್ತಿ. ಏನ್ ಮಾಡವ, ಆ ತರ ಓಡಿಸ್ತಾರೆ ಇಲ್ಲೆಲ್ಲ. ಎದುರುಗಳಂತ ಸೀನೆ ಇಲ್ಲ, ನುಗ್ಗಾಡಿಸ್ತಾ ಇರ್ತಾರೆ ಆರಾಮಾಗಿ. ಹಂಗೆ ಇಲ್ಲಿ ಯಪ್ಪ ಹೊಡೆದಾಗೈತೆ. ಯಾವಾಗ ನಶೆ ಹೊಡಿತು, ನಶೆ ಹೊಡೆದಾಗ ತೇಲಾಡ್ತಾರದೆ. ನೋಡೋಣ ಅಲ್ಲಿವರೆಗೂ. ಅದು ಅಲ್ಲದೆ ನಾವು ಇವತ್ತೇ ಇಲ್ಲಿಂದ ಹೊರಡಬೇಕಾಗಿರೋದು ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ಆ ಡೆಸ್ಟಿನೇಟಿಗೆ ಹೋಗೋಂಥ ಟೈಮ್ಗಿಂತ ಮುಂಚೆನೆ ಇಳಿದಿದ್ರೆ ಚೆನ್ನಾಗಿರುತ್ತೆ, ಅದಂತೂ ಪಕ್ಕ. ನೋಡೋಣ. ಆದ್ರೂ ನೀವು ಕಾಶಿಲಿ ನಿಯರೆಸ್ಟ್ ಪ್ಲೇಸ್ಗಳನ್ನ ನೋಡಬೇಕು ಅಂತ ಅನ್ಕೊಂಡ್ರೆ ನೀವು ಆಟೋ ಪಾಠದಲ್ಲಂತೂ ಹೋಗಕ್ಕಾಗಲ್ಲ. ಎಲ್ಲರೂ ನಡ್ಕೊಂಡೇ ಹೋಗ್ಬೇಕು. ಏನಕ್ಕಂದ್ರೆ ಆಟೋಗಳು ಈ ಗಲ್ಲಿಗೋದವ, 2 ವೆಹಿಕಲ್ಸ್ಗಳು ಅಷ್ಟೇ ಇಲ್ಲಿ ಓಡಾಡೋದು. ಅದನ್ನ ಬಿಟ್ರೆ ಯಾವುದೇ ವೆಹಿಕಲ್ಸ್ಗಳಂತ ಓಡಾಡಲ್ಲ. ಬರೀ ಕಾಲ್ನಡಿಗೆ ಅಷ್ಟೇ ನಡ್ಕ ಹೋಯ್ತಾ ಇರೋದೆ. ಹಂಗೆ ಬರುತ್ತೆ ಸ್ಟ್ರೈಟ್. ಅದೇನಕ್ಕೆ ಹಿಂಗ್ ಕರ್ಕ ಬಂದೆ? ಅದೇ ರೋಡ್ಗೆ ಬಂದು ಹಿಂಗ್ ಬರುತ್ತೆ, ಹಿಂಗ್ ಕರ್ಕ ಬಂದೆ. ಎಂತದ್ದು ತೋರಿಸ್ತಿದ್ದು ನೀನ್ ನೋಡ್ಬೇಕು ತಾನೆ ಹಿಂಗ ಐತ ಅಂತ. ಅಯ್ಯೋ, ತಿರ್ಗಾ ನಾವು ಎಷ್ಟು ಸಲ ಬಂದ್ವು ಈ ಘಾಟ್ ಹತ್ರ, ಅದಂತೂ ಕಾಣೆ. ಒಟ್ನಲ್ಲಿ ಗೂಗಲ್ನ ನಂಬ್ಕೊಂಡು ಬರೀ ರೂಟ್ ತಪ್ಪಿ ಅದೇ ರೂಟ್ಗೆ ಬರೋದಾಯ್ತು.
ಇವಾಗ ದಶಾಶ್ವಮೇಧ ಘಾಟ್ಗೆ ಮತ್ತೆ ಬಂದಿದ್ದೀವಿ. ಮಾರ್ನಿಂಗ್ ಹೆಂಗಿತ್ತು, ಇವಾಗ ಹೆಂಗೈತೆ ಅಪ್ಪ. ಆ ಕಡೆ ಸೈಡ್ ರೈಟ್ ಸೈಡ್ಗೆ ಎಲ್ಲ ಎಷ್ಟು ಜನ ಸಾಗರ ಹಿಂಗೆ ತುಂಬವ್ರೆ. ಇನ್ನು 1.5 ಅವರ್ಗೆ ಎಲ್ಲ ಖಾಲಿ ಹೋಗ್ತಾರೆ, ಯಾಕಂದ್ರೆ ಗಂಗಾ ಆರತಿ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕೆ. ಇವಾಗ ಬೋಟ್ ರೈಡ್ ಮಾಡಿದ್ರೆ ಈ ಟೈಮು ಇವಾಗ ಕರೆಕ್ಟಾಗಿ ಇವಾಗ ನಮಗೆ 3:15 ಟೈಮು. ಇವಾಗ ನೀವು ಬೋಟ್ ರೈಡ್ ಮಾಡಿದ್ರೆ ಅದು ದುರಾಗಿರ್ತದೆ. ಕರೆಕ್ಟಾಗಿ 6 ಗಂಟೆಗೆ ತಂದು ನಿಮಗೆ ಇಲ್ಲೇ ನಿಲ್ಲಿಸ್ತಾನೆ. ಏನಕ್ಕಂದ್ರೆ ಗಂಗಾ ಆರತಿನ ನೋಡ್ಬೇಕಲ್ಲ, ಅದಕ್ಕೋಸ್ಕರ ಎಲ್ಲ ಬೋಟ್ಗಳು ಸಹ ಕರೆಕ್ಟಾಗಿ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ. ನೀವು ಗಂಗಾ ಆರತಿನ ನೋಡ್ಕೊಂಡು ಅದಾದ ನಂತರ ನೀವು ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗ್ಬೋದು. ನೀವೇನಾದ್ರೂ ಕೇಶ್ ಮಹೇಶ್ವರ ಘಾಟ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ, ನಿಮಗೆ ರೂಟ್ ಗೊತ್ತಾಯ್ತಲ್ಲ ಯಾವ್ಯಾವ ಪ್ಲೇಸ್ ಕರೆಕ್ಟ್ ಹೋಗ್ಬೇಕು ಅನ್ಕೊಂಡ್ರೆ, ಕೇಶ್ ಮಹೇಶ್ವರ ಘಾಟ್ಗೆ ಹೋಗ್ಬೇಕು ಅಂದರೆ ಡೈರೆಕ್ಟು ನೀವು ಬರಬೇಕಾಗಿರೋದು ಏನು ದಶಾಶ್ವಮೇಧ ಘಾಟಿಂದ ಆರಾಮಾಗಿ ನೀವು ಎಲ್ಲ ಘಾಟ್ಗಳಿಗೆ ಹೋಗ್ಬೋದು. ಅಲ್ಲೇನೆ ದಶಾಶ್ವಮೇಧ ಘಾಟಿಗೆ ಬಂದಿಟ್ಟೆ ರೈಟ್ ಸೈಡ್ ಹೊಡೆದ್ರೆ ಅಲ್ಲಿಂದ ಇನ್ನು 3 ಘಾಟಲ್ಲೇ ಇರೋದು ಕೇಶ್ ಮಹೇಶ್ವರ ಘಾಟು. ಆರಾಮಾಗಿ ಅಲ್ಲಿ ಬಂದು ವೆರಿ ಫೇಮಸ್ ಆಗಿರೋಂಥ ರೀಲ್ಸಲ್ಲಿ, ಇನ್ಸ್ಟಾ ರೀಲ್ಸಲ್ಲಿ ಫೇಮಸ್ ಆಗಿರೋಂಥ ಶಿವನ ಟೆಂಪಲು, ಶ್ರೀ ಕೇಶ್ ಮಹೇಶ್ವರ ಟೆಂಪಲು ಅಲ್ಲಿದೆ. ಇವಾಗ ಹೋಗೋಣ. ಇಲ್ಲೇ ಇದೀವಿ, ಇನ್ನೊಂದು 200 ಮೀಟ್ರ್ ಅಷ್ಟೇ. ಇಲ್ಲೊಂದು ಸ್ವಲ್ಪ ವ್ಯೂ ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲರೂ ಫೋಟೋ ಶೂಟಿಗೆ ನಿಂತವ್ರೆ ಒಟ್ಟಿನಲ್ಲಿ ಎಲ್ಲ. ದೇವಸ್ಥಾನ ಮುಂದೆನೇ ಇದ್ದೀವಿ, ಆದ್ರೆ ಒಳಗಡೆ ಪೂಜಾರಿ ಇರ್ತಾರೆ. ಆದ್ರೆ ವಿಡಿಯೋಗ್ರಫಿನ ಅಲೋಡ್ ಮಾಡ್ತಾ ಇಲ್ಲ. ವಿಡಿಯೋ ಮಾಡಕ್ ಹೋದೆ, ಬೇಡ ಎನ್ಸಿ ಅಂತ ಇದು ಮಾಡ್ಬಿಟ್ರು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇಲ್ಲ. ಆದ್ರೆ ಪಕ್ಕ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಒಳಗೆ ಹೋಗಿ ದೇವ್ರನ್ನ ನಮಸ್ಕಾರ ಮಾಡಿ ಶಿವನ್ನ ಹೊರಗಡೆ ಬಂದು ಕೂತಿದ್ವಿ. ಈ ಸಲ ಹೊರಗಡೆ ಎಲ್ಲ ಬೇಡ. ಸ್ವಲ್ಪ ಮಕ್ಕಳೆಸಿ ಕುಡಿದ್ಬಿಟ್ಟವನಲ್ಲ, ಅವನಿಗಂತೂ ಹೆವಿ ಹೊಡೆದ್ಬಿಟ್ಟೈತೆ ಒಂದ್ ಸ್ವಲ್ಪ. ಅದ್ರ ಬಗ್ಗೆ ಏನಂದ್ರೆ ಅವನಿಗೆ ನಗು ಬರ್ತೈತಂತೆ, ಏನೋ ಒಂಥರ ಫೀಲ್ ಆಯ್ತೈತಂತೆ. ನನಗಂತೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವನಿಗೆ ಕಿಕ್ಕು ಹೊಡೆದೈತೆ ಅಂತ ನನಗಂತೂ ಅನಿಸ್ತೈತೆ. ಏನ್ ಅನಿಸ್ತೈತೆ ಹೇಳು, ಹಿಡ್ಕೊ ಸರಿಯಾಗಿ ಹಿಡ್ಕೊ. ಸರಿ ಆಯ್ತು. ಹೆಂಗೆ ಅಂದ್ರೆ ಮಸ, ನಮ್ಮ ಆಪೋಸಿಟ್ ಯಾರು ನೀನು ಫಾರ್ ಎಕ್ಸಾಂಪಲ್ ಇದೆ, ನೀನ್ ನನ್ನ ಆಪೋಸಿಟ್ ಮಾತಾಡ್ತಿದ್ಯಾ ಅಂದ್ರೆ ನೀನ್ ಸ್ಲೋ ಆಗಿ ಮಾತಾಡ್ತಿದ್ಯಾ, ನಾನು ಕರೆಕ್ಟ್ ಆಗಿದ್ದೀನಿ, ನೀನ್ ಕರೆಕ್ಟ್ ಆಗಿಲ್ಲ ಅಂತ. ಅರ್ಥ ಆಯ್ತಾ? ಅದ ಫೀಲ್ ಕೊಡ್ತದೆ. ಯಾಕಪ್ಪ ಇದು ಇವನ್ ಮಾತ್ರ ಸ್ಲೋ ಆಗಿ ಮಾತಾಡ್ತವನೆ, ನಾನು ಫಾಸ್ಟ್ ಆಗಿ ಕರೆಕ್ಟ್ ಆಗಿದ್ದೀನಿ, ನಾನು ಕರೆಕ್ಟ್ ಆಗಿದ್ದೀನಿ ಅನ್ನೋದು ಬರುತ್ತೆ ಅಲ್ವಾ? ಹಿಂಗೆ ಅಂದ್ರೆ ಹೆಂಗೈತೆ ಮೈ ಮೇಲೆ ಸತ್ಯ ಏನು ಅಂದ್ರೆ ಒಟ್ಟ ಇವರು ಹೊಡೆದಿಗೆ ಲಾಸ್ಟ್ ಅಲ್ಲಿ ಕಷ್ಟ ಪಡಿಸ್ತದಲ್ಲ, ಎಕ್ಸ್ಪೀರಿಯನ್ಸ್ ಹೇಳ್ಬಿಟ್ಟು ಈಗ ಅದು ಹೊಡೆದ್ರಿಂದ ಒಂಥರ ಫೀಲ್ ಆಗಿ ಹ್ಯಾಪಿ ಫೀಲ್ ಬರ್ತದೆ. ಹ್ಯಾಪಿ ಫೀಲ್ ಏನಕ್ಕೆ ಅಂದ್ರೆ ಸತ್ಯ ಟ್ರೂತ್ ನಾನಲ್ಲ, ನಮ್ಮ ಆಪೋಸಿಟ್ ಇರೋರು ಟ್ರೂತ್, ಅವ್ರು ಕರೆಕ್ಟ್ ಆಗಿರ್ತಾರೆ. ಅಲ್ಲಿ ತಪ್ಪಾಗಿರೋದು ನಮ್ಗೆ, ನಾವು ನಮ್ಮ ಆಲೋಚನೆ ತಪ್ಪತೈತೆ. ವಿಷಯ ಪಕ್ಕ ಕಿಕ್ಕು ಹೊಡೆದೈತೆ ಅವ್ರಿಗೆ, ಹೊಡೆದಕ್ಕೆ ಆಡ್ತವನೆ ಅವನಲ್ಲಿ. ನಮ್ ಕಡೆ ಇರೋದು 2 ಚೇತುಗಳು. ಇವ್ ನನ್ ಫ್ರೆಂಡು, ನಾನು ಅವನ್ನ ಕೇಳ್ತಾ ಇದ್ರೆ ನಾನು ಇಲ್ಲೇ ಇಲ್ವಾ ಅಂತ ನನಗೆ ಇದು ಮಾಡ್ತಾನಲ್ಲ ಇವನು. ಅಯ್ಯೋ, ಹೊಡೆದ್ರೆ ಕಿಕ್ಕಿಗೆ ಯಾರು ಅನ್ನೋದೇ ಮರ್ತೋಗ್ಬಿಟ್ಟಾರಲ್ಲಪ್ಪ. ಫೀಲ್ ನ ಬೆಳಗ್ಗೆ ಹೇಳ್ತೀನಿ ಅಂದ್ಬಿಟ್ಟು ನನ್ನ ತಡೆದು ನಿಲ್ಲಿಸ್ತವನೆ. ಒಟ್ನಲ್ಲಿ ನಗದ್ ಮಾತ್ರ ಜೋರಾಗೆ ನಗ್ತವನೆ. ಒಟ್ನಲ್ಲಿ ಇನ್ನೇನ್ ಮಾಡವ, ಏನು ಮಾಡಕ್ಕಾಗಲ್ಲ. ಅವರಲ್ಲಿ
ನೋಡೋದ ಬನ್ನಿ. ಫೈನಲಿ ಎಲ್ಲರೂ ಕೂತಿದೀವಿ. ಇಲ್ಲೊಬ್ಬ ಅವನು ಹಿಂದೆ ಓಡಾಡ್ತಾವನ, ಇಲ್ಲಿ ಹೊಡೆದು ಬಿಟ್ಟೈತೆ ಕಿಕ್ಕು. ಇನ್ನೇನು ಎಲ್ಲಾರ್ಗು ಹೇಳ್ತವನೆ, ಹೇಳಕ್ಕಾಯ್ತಾ ಇಲ್ಲ, ನಾವು ಬಿಡ್ತಾ ಇಲ್ಲ, ಹೊಡೆದು ಬಿಟ್ಟೈತೆ. ಅಯ್ಯೋ ರಿಪೀಟ್ ಟೆಲಿಕಾಸ್ಟ್. ಏನೋ ಸಾಧಿಸಿದ ತೇಜಸ್ ಹೇಳಿದ ತಕ್ಷಣ ಅಲ್ಲಿ ಹಿಡ್ಕೊಂಡು ನಿಂತ್ಕೊಂಡ. ಆದ್ರೆ ಇದು ಹೆಂಗೆ ಇಷ್ಟ ಆಯ್ತು ನಿನಗೆ? ಚಪ್ಪಲಿ ಸರಿ, ಒಳ್ಳೆ ಈ ಊರ್ ತರ ಕಾಣಲ್ಲ. ಎಲ್ಲರೂ ಬಾಂಗ್ಲಾಸಿನ ಕುಡಿದ್ಬಿಟ್ಟು ಸ್ವಲ್ಪ ಫುಲ್ಲು ಅಕಸ್ಮುಖಿ ಇತ್ತು. ಹಸನ್ಮುಖಿ ತುಂಬ ಹಸನ್ಮುಖಿಯಾಗಿ ಅವಾಗಿಂದ ನಗಿತಾ ಇದ್ದಾನೆ, ಫೀಲ್ ಆಯ್ತಾ ಇದ್ದಾನೆ. ಯಾವ ರೀತಿ ಫೀಲ್ ಆಯ್ತಾ ಇದ್ದಾನೆ ಅಂದರೆ ಅವ್ನಿಗೆ ಹೇಳೋಕ್ಕಾಯ್ತಲ್ವಂತೆ, ಅದಕ್ಕೋಸ್ಕರ ಅವನೊಬ್ಬನೇ ಫೀಲ್ ಮಾಡೋಕೆ ಬಿಟ್ಬಿಟ್ಟಿದ್ದೀವಿ. ಬೆಳಗ್ಗೆ ಏನೋ ಹೇಳ್ತಾನಂತೆ. ಆದರೆ ಇವಾಗ ನಾವು ಕಾಶಿಯಿಂದ ಹೊರಡುವಂಥ ಟೈಮ್ ಬಂದಿದ್ದು ಮೊನ್ನೆ. ಇವತ್ತು 3ನೇ ದಿನ ಕಾಶಿಯಿಂದ ನಾವು ಹೊರಡ್ತಾ ಇದ್ದೀವಿ. ಒಟ್ನಲ್ಲಿ ಟೋಟಲ್ ಆಗಿ ನಾವು ಬಂದಿದ್ದಿನ ಅಂತ ಹಾಕೊಂಡ್ರೆ 2.25 ದಿನ ಆಯಿತು. ಇನ್ನು ಸ್ವಲ್ಪ ದಿನ ಆದರೆ 3 ದಿನ. ಅದಕ್ಕೋಸ್ಕರ ನಾವು ಇವಾಗ ಹೊರಡ್ತಾ ಇರೋದು ನೆಕ್ಸ್ಟ್ ನಮ್ಮ ಡೆಸ್ಟಿನೇಟಿಗೆ. ಅದನ್ನ ಎಲ್ಲಿಗೆ ಹೋಗ್ತೀವಿ ಅಂತ ಹೋಗ್ತಾ ಹೇಳ್ತೀನಿ. ಹಾಗೆ ಇವಾಗ ನಾವಿರೋದು ರೂಮಲ್ಲಿ. ಈ ರೂಮ್ನ ಪ್ರೈಸು ಮತ್ತು ಹಾಗೆ ಎಲ್ಲಿದೆ ಅಂತಲೂ ಸಹ ಹೇಳ್ತೀನಿ. ಇವಾಗ ನಿಮಗೆ ರೂಮ್ನ ತೋರಿಸ್ತೀನಿ. ಎಷ್ಟು ನಮಗೆ ಇವಾಗ 3 ದಿನ ಇರೋದಕ್ಕೆ ಎಷ್ಟಾಯ್ತು ಪ್ರೈಸ್ ಅಂತನೂ ಹೇಳ್ತೀನಿ. ಇವಾಗ ನಿಮಗೆ ರೂಮ್ ತೋರಿಸ್ತೀನಿ ಬನ್ನಿ. ಹಾಗೆ ಇದೇನೇ ರೂಮು. ನೋಡಿ ರೂಮು ಡಬಲ್ ಕಾಟು. ಆರಾಮಾಗಿ ಇಲ್ಲಿ 7 ಜನ ಮಲಿಕೊಂಡು ಇಲ್ಲೊಬ್ಬ ಮಲಿಕೊಂಡಿದ್ದು. ಇದಕ್ಕೆ ನಮಗೆ ಟೋಟಲ್ ಆಗಿ ಪ್ರೈಸ್ ಆಗಿದ್ದು 8,700 ರೂಪಾಯಿ. 2.25 ದಿನಕ್ಕೆ ಎಲ್ಲರಿಗೂ ಹಾಗೆ ವಾಶ್ರೂಮು ಸಹ ಚೆನ್ನಾಗಿದೆ. ಆರಾಮಾಗಿ ಗ್ಲೀಸರ್ ಇತ್ತು, ಬಿಸಿಲಿಂದ ಸ್ನಾನ ಮಾಡ್ಕೊಂಡು ಆರಾಮಾಗಿ ಒಟ್ಟಿನಲ್ಲೇ ಚೆನ್ನಾಗಿತ್ತು. ಇದೇ ರೂಮ್. ಇವಾಗ ನಾವು ಹೋಗ್ತಾ ಇರೋದು ನೆಕ್ಸ್ಟ್ ಪ್ಲೇಸು ನಮೋ ಘಾಟು. ನಾವು ಇನ್ನೂ ಹೋಗಿಲ್ಲ. ಅದರಲ್ಲೂ ಅಲ್ಲದೆ ನಾವು ಹಂಗೆ ಬ್ಯಾಗ್ ಎತ್ಕೊಳ್ದೇನೆ ಹೋಗ್ಬಿಟ್ರೆ ನಾವು ಬರಗಂಟ ಬಂದು ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇವಾಗ ಡೈರೆಕ್ಟ್ ಲಗೇಜ್ ಎಲ್ಲ ಎತ್ಕೊಂಡು ಚೆಕ್ಔಟ್ ಆಗಿ ಹೋಗ್ತಾ ಇರೋದು ನಮೋ ಘಾಟ್ಗೆ ಹೋಗಿ ಅಲ್ಲೂ ಸಹ ಗಂಗಾ ಆರ್ತಿನೂ ಮತ್ತು ಅಲ್ಲಿ 1-2-3 ಫೋಟೋಗಳನ್ನ ತಗೊಂಡು ನಾವು ಡೈರೆಕ್ಟಾಗಿ ಹೊರಡೋದು ವಾರಣಾಸಿ ರೈಲ್ವೆ ಸ್ಟೇಷನ್ ಮೇನ್ ಜಂಕ್ಷನ್ಗೆ. ಬನ್ನಿ ಹೋಗೋದ ಇವಾಗ. ನಾವಿದ್ದು ರೂಮು ಇದೇನೆ, ದಿ ನ್ಯೂ ಕ್ರೌನ್ VNS ಲಕ್ಸುರಿ ಸ್ಟೇ. ಇಲ್ಲೇ ಇದ್ದಿದ್ದು. ನಮಗೆ 8,700 ಆಗಿದ್ದು. ಇವಾಗ ಇಲ್ಲಿಂದ ನಾವು ಹೊರಡ್ತಾ ಇರೋದು ನಮೋ ಘಾಟ್ಗೆ. 3 ಜನ ಪೂರ್ತಿ ಕಿಕ್ ಹೊಡೆದ್ಬಿಟ್ಟೆ. 4 ಜನಕ್ಕೂ ಪೂರ್ತಿ ಕಿಕ್ ಹೊಡೆದ್ಬಿಟ್ಟೈತೆ ಲೈಟಾಗಿ. ಹೆಂಗೆ ಆಡ್ತವ್ರೆ ಅಂದರೆ ಅವನಂತೂ ಫುಲ್ಲು ಹಸನ್ಮುಖಿಯಾಗಿ ನಗಿತವನೆ, ಫೀಲ್ ಆಯ್ತೈತೆ. ನಾನು ಕುಡಿದಿದ್ದೀನಿ, ಆದರೆ ಅಷ್ಟೊಂದು ನಂಗೆ ಏನೂ ಅನಿಸ್ತಾ ಇಲ್ಲ. ಒಟ್ಟಿನಲ್ಲಿ ನಾವು ಕುಡಿದೀವಿ ಒಂದು ಸ್ವಲ್ಪ ಲೈಟಾಗಿ. ಅದರಲ್ಲದೆ ವೀಡಿಯೋ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ಅಷ್ಟು ಇದು ಮಾಡೋಕ್ಕೋಗಲ್ಲ. ಆದರೆ ಅವರು ಮಾತ್ರ ಕಿಕ್ಕು ಹೊಡೆದ್ಬಿಟ್ಟು ಅವ್ರನ್ನ ಕಂಟ್ರೋಲ್ ಮಾಡ್ಬೋದು. ತುಂಬ ಹಸನ್ಮುಖಿಯಾಗಿ ಸುಮ್ಮನೆ ನಗ್ತಾ ಹೋಗ್ತಾ ಅವ್ರೆ. ಇವಾಗ ಬನ್ನಿ ಇಲ್ಲ ಅಂದರೆ ಅಷ್ಟೇ. ಆರಾಮಾಗಿ
ಅವ್ರು ನಿಂತ ಸುಮ್ಮನೆ ಹೆಂಗ್ ಗುದ್ದಾಬಿಡ್ತಾರೆ ಹೊಡೆದ್ಬಿಟ್ಟು. ಅಂದ್ರೆ ಅವರು ಶಿವಂದು ಧ್ಯಾನದಲ್ಲೇ ಇರ್ತಾರಲ್ಲ, ಆ ಲೆವೆಲಲ್ಲೇ ಇರ್ತಾರೆ. ಅವ್ರಿಗೇನು ಬೇರೆದು ಈಗ ನಾನೇ ಹೇಳ್ತಿದ್ದೆ ನಿಂಗೆ ಆಗ ಪಕ್ಕದಲ್ಲಿ ಹೋಗಿ ಫೀಲೇ ಆಗಲ್ಲ ಕಳ ಅಂತ. ಅಂದರೆ ಈ ಮಾಮೂಲಿ ಈಗ ಅಂದರೆ ಒಂಥರ ಏನಂತಾರೆ ಚರ್ಮ ಗಿರ್ಮ ಎಲ್ಲ ಫೀಲ್ ಆಯ್ತದೆ, ಆಗ ಅದೇನೋ ಆಯ್ತಾ ಆಗಲ್ಲ. ಒಂಥರ ರೋಬೋಟ್ ನೋಡ್ದಂಗೆ. ಫೈನಲಿ ಅಲ್ಲಿಂದ ಇವಾಗ ಬಂದಿರೋದು ನಮೋ ಘಾಟ್ಗೆ. ಎಲ್ಲರೂ ಸಹ ಇವಾಗ ಕೆಳಗಡೆ ಹಿಡಿತಾ ಇದ್ದಾರೆ. ಅಲ್ಲಿ ಅದು ಫ್ರಂಟ್ ಬ್ರಿಡ್ಜ್ ಇದೆ, ಬ್ರಿಡ್ಜಿಂದ ಈ ಕಡೆ ಲೆಫ್ಟ್ ಸೈಡ್ ಇರೋದು ನಮೋ ಟೆಂಪಲು. ನಮೋ ಟೆಂಪಲ್ ಸಹ ಇಲ್ಲಿ ಗಂಗಾ ಆರತಿ ಅದ್ದೂರಿಯಾಗಿರುತ್ತೆ ಸಹ. ಇಲ್ಲೂ ಬಂದು ನೋಡಿ ಹಾಗೆ ಇಲ್ಲಿ ಹೇಗಿರುತ್ತೆ ಅಂತ ಈಗ ತೋರಿಸ್ತೀನಿ ಬನ್ನಿ. ಗೊತ್ತಲ್ಲ, ಫುಲ್ಲು ಹೊಡೆದ್ಬಿಟ್ಟೈತೆ ಅನ್ಸು ಸ್ವಲ್ಪ ಎಲ್ಲರಿಗೂ. ನಶೆ ಆಡಿಸ್ತೈತೆ ಎಲ್ಲರಿಗೂ. ಏನು ಮಾಡವಪ್ಪ, ಅವನು ನಮ್ಮ ಚೇತುಗಂತೂ ಕೇಳಂಗಿಲ್ಲ. ಹೊಡೆದಿರೋದಕ್ಕೆ ಏನೇನೋ ಹೇಳ್ತಾನೆ, ಫುಲ್ಲು ಹಸನ್ಮುಖಿಯಾಗಿ ಹಂಗೆ ಮಾತಾಡ್ಬೇಕು ಅಂತ ಮಾತಾಡ್ತಾನೆ. ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಒಂದು ಸ್ವಲ್ಪ ಜನ ಎಲ್ಲರಿಗೂ ಕಿಕ್ ಹೊಡೆದ್ರಿಂದ ನಿಧಾನಕ್ಕೆ ಮಾತಾಡ್ತಾ ಇದ್ದಾರೆ ಅಷ್ಟೇ ಹೊರತು ಇನ್ನೇನಿಲ್ಲ. ಏನಂದ್ರೆ ಅವ್ರಿಗೆ ಏನು ಫೀಲ್ ಆಗ್ತೈತೆ ಅಂದರೆ ಅವರು ಮಾತಾಡ್ತಿರೋದು ಜೋರಾಗಿ ಕೇಳಿಸ್ತೈತೆ, ಹಾಗೆ ನಾವು ಮಾತಾಡ್ತಿರೋದು ಜೋರಾಗಿ. ಹೇಳಿದ್ರೆ ಶಿಷ್ಯ ನನಗೆ ಬರ್ತೈತಳು, ಕರೆಕ್ಟಾಗಿ ಹೇಳ್ತಿದ್ದೀನಿ. ನನಗೆ ನೀ ಹೇಳೋದ್ ನನಗೆ ಜ್ಞಾಪಕ ಇರಲ್ಲ, ಅದಕ್ಕೆ. ಹೇಳು ಶಿಷ್ಯ, ಹೇಳು. ಗೊತ್ತಾಯ್ತಾ? ಇನ್ನೊಂದು ಸ್ವಲ್ಪ ಏನೋ ಮಾತಾಡ್ಸಕ್ ಹೋದ್ರೆ ಹೊಡಿತದೆ. ಅಷ್ಟೊತ್ತಿಗೆ ಅವ್ನು ಬೇಡ. ಏನಕ್ಕಂದ್ರೆ ಕಂಟ್ರೋಲ್ ಮಾಡ್ತಾ ಇದ್ದಾನೆ ನಮ್ಮ ಜೊತೆ. ನಾವೇನೋ ಜಾಸ್ತಿ ಮಾತಾಡ್ಸಕ್ ಹೋದ್ರೆ ಇನ್ನ ಕಿಕ್ ಹೊಡಿತದೆ ಮೇಲಕ್ಕೆ. ಅದಕ್ಕೋಸ್ಕರ ಅದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಅವಾಯ್ಡ್ ಮಾಡ್ತಾ ಇದೀವಿ ಎಲ್ಲಾರನ್ನೂ. ಆಲ್ರೆಡಿ ಅವಾಗ್ಲೇ ಗಂಗಾ ಆರತಿಗೆ ರೆಡಿ ಮಾಡ್ಬಿಟ್ಟವ್ರೆ, ಮ್ಯೂಸಿಕ್ ಎಲ್ಲ ಹೊಡಿತವ್ರೆ ಒಟ್ಟಿನಲ್ಲಿ. ನಮೋ ಘಾಟ್ ಮೇನ್ ಸ್ಟ್ಯಾಚ್ಯೂ ಆಫ್ ನಮೋ ಘಾಟ್. ಇಲ್ಲಿ ಎಲ್ಲ ರೆಡಿಯಾಗಿ ಅಲ್ಲಿ ಗಂಗಾ ಆರತಿಗೆ, ಆ ಕಡೆಯಲ್ಲಿ ಗಂಗಾ ಆರತಿಗೆ ರೆಡಿ ಆಗಿದೆ, ಈ ಕಡೆ ನಮೋ ಘಾಟ್. ಎಲ್ಲರಿಗೂ ಊಟ ಎಲ್ಲ ಮುಗಿಸಿ ಇವಾಗ ನಾವು ಬಂದಿರೋದು ವಾರಣಾಸಿ ಜಂಕ್ಷನ್ಗೆ. ಅದರಲ್ಲದೆ ನಮ್ಮ ಟ್ರೈನು 1 hour ಡಿಲೇ ಆಗಿದೆ. ಹಿಮಗಿರಿ ಎಕ್ಸ್ಪ್ರೆಸ್ಸು ಮೆಸೇಜ್ ಸಹ ಕಳಿಸಿದ್ದಾರೆ 1 hour ಡಿಲೇ ಆಗಿ ಬರುತ್ತೆ ಅಂತ. ಅದಕ್ಕೋಸ್ಕರ ನಾವು ಬಂದು ಇಲ್ಲಿ ರೆಸ್ಟ್ ಮಾಡಕ್ಕೆ ಕೂತಿದ್ದೀವಿ. ಇನ್ನು 1 hour ಅಂದರೆ 10 ಗಂಟೆಗೆ ಬರುತ್ತೆ ಟ್ರೈನು. ಇವಾಗ ಕರೆಕ್ಟಾಗಿ ಟೈಮು 8 ಗಂಟೆ. ನೆಕ್ಸ್ಟ್ ನಾವು ಹೋಗ್ಬೇಕಾಗಿರೋದು ಜಾರ್ಖಂಡ್ ಜಾಸ್ತಿ ಜಂಕ್ಷನ್ಗೆ. ನಾವು ಹೋಗ್ತಾ ಇರೋದು ನೆಕ್ಸ್ಟ್ ಡೆಸ್ಟಿನೇಟಿ ವೈದ್ಯನಾಥ್, ನಮ್ಮ 5ನೇ ಜ್ಯೋತಿರ್ಲಿಂಗ. ಇದಕ್ಕೆ ವೆರಿ ಎಕ್ಸಾಕ್ಟ್ ಆಗಿದ್ದೀವಿ. ನಮ್ಮ 5ನೇ ಜ್ಯೋತಿರ್ಲಿಂಗನ ಜಾರ್ಖಂಡ್ಗೆ ಹೋಗಿ ನೋಡಬೇಕು, ಅಲ್ಲೂ ಸಹ ಎಕ್ಸ್ಪ್ಲೋರ್ ಮಾಡಬೇಕು. ಓಕೆ, ನಾವು ಆಲ್ರೆಡಿ ಇವಾಗ ಬಂದಿರೋದು ಜಾಸ್ತಿ ಜಂಕ್ಷನ್ನು. ಇವಾಗ ನಾವು ಇಲ್ಲಿಂದ ಹೋಗ್ಬೇಕಾಗಿರೋದು ಬೈದ್ಯನಾಥ್ಗೆ. ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.